ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪಕೋಡ ಮಾಡೋದನ್ನು ಹೇಳ್ತಾ ಇದ್ದೀನಿ. ನಾನಿವತ್ತು ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ದೊಡ್ಡದು, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 5 ರಿಂದ 6 ಹೆಸಳು ಜಜ್ಜಿಟ್ಕೊಂಡಿದ್ದೀನಿ, ಖಾರದ ಪುಡಿ 1 ಚಮಚ, ಅಕ್ಕಿ ಹಿಟ್ಟು ಅರ್ಧ ಚಮಚ, ಕಡಲೆ ಹಿಟ್ಟು 1/4 kg ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ಒಂದು ಪಾತ್ರೆಗೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆಲ್ಲ ಕರಿಬೇವು ಹಾಕಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೆಲ್ಲ ಹಾಕಿ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಬೇಕು ಈ ಥರ. ಇದಕ್ಕಿವಾಗ ಅಕ್ಕಿ ಹಿಟ್ಟಿನ ಹಾಕ್ಕೊತಾ ಇದ್ದೀನಿ. ಇವಾಗ ಚಿಲ್ಲಿ ಪೌಡರ್ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಕಡಲೆ ಹಿಟ್ಟು ಹಾಕೋಬೇಕು, ಸ್ವಲ್ಪ ನೀರು ಹಾಕೋಬೇಕು, ಆ ರೀತಿ ಕಲಿಸ್ಕೊತಾ ಇರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಈ ಥರ ಮುದ್ದೆ ಹದಕ್ಕೆ ಬರಬೇಕದು. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನಿಮಗೆ. ಇದನ್ನು ಎಣ್ಣೆಲೆಲ್ಲ ಹಾಕಬೇಕಾದ್ರೆ ಈ ರೀತಿ ಹಾಕ್ಕೊಬೋದು. ಈ ರೀತಿ ಕಲಿಸ್ಬೇಕು ಈ ಹದಕ್ಕೆ. ಉಪ್ಪು ಖಾರ ಎಲ್ಲ ಈ ಸಂದರ್ಭದಲ್ಲಿ ನೀವು ಟೇಸ್ಟ್ ಮಾಡ್ಬೋದು ಒಂದು ಸ್ವಲ್ಪ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ರೆಡಿ ಮಾಡಿರೋ ಹಸಿ ಹಿಟ್ಟನ್ನು ಇದರಲ್ಲಿ ಈ ರೀತಿ ಒಂದೊಂದಾಗಿ ಬಿಡಬೇಕು ಎಣ್ಣೆಯಲ್ಲಿ. ಇದು ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ಇದನ್ನು ಒಂದೊಂದಾಗಿ ತಿರುಗಿಸ್ಕೊಳ್ಬೇಕು. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಬೇಕು. ಸ್ವಲ್ಪ ಜಾಸ್ತಿ ಟೈಮ್ ಬಿಡೋಕ್ಕೆ ಹೋಗಬೇಡಿ, ಆಮೇಲೆ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ, ಒಂದೊಂದಾಗಿ ಈ ರೀತಿ ತಿರುಗಿಸ್ಕೊಬೇಕು. 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಕಾಣ್ತಿದೆ. ಈ ಟೈಮಲ್ಲಿ ತೆಗಿಬೇಕು ನೀವು. ನೋಡಿ ಹೇಗೆ ಬಂದಿದೆ, ಕ್ರಿಸ್ಪಿಯಾದ ಪಕೋಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.